ಒಬ್ಬ ತಂದೆಯಾಗಿ, ಸಹೋದರನಾಗಿ, ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ಗಂಡ ಅಥವಾ ಸ್ನೇಹಿತನಾಗಿ ಪುರುಷರು ಹೀಗೆ ಎಲ್ಲಾ ಪಾತ್ರಗಳನ್ನು ನಿಭಾಯಿಸುತ್ತಾರೆ. ಅವರಿಗಾಗಿಯೇ ಒಂದು ದಿನವನ್ನ ಮೀಸಲಿಡಲಾಗಿದ್ದು ಅದುವೇ ಅಂತಾರಾಷ್ಟ್ರೀಯ ಪುರುಷರ ದಿನ. ಪುರುಷರ ಮೇಲಿನ ಶೋಷಣೆ, ತಾರತಮ್ಯ, ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಲು ಹಾಗೂ ಪುರುಷರ ಹಕ್ಕುಗಳನ್ನು ನೀಡಿ ಲಿಂಗ ಸಮಾನತೆಯನ್ನ ಉತ್ತೇಜಿಸುವ ಸಲುವಾಗಿ ಪ್ರತಿ ವರ್ಷ ನವೆಂಬರ್ 19ರಂದು ಅಂತಾರಾಷ್ಟ್ರೀಯ ಪುರುಷರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಹಾಗಾದರೆ ಪುರುಷರ ದಿನವು ಹುಟ್ಟಿಕೊಂಡಿದ್ದು ಹೇಗೆ? ಈ ದಿನದ ಮಹತ್ವವೇನು ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಗಂಡು ಹೆಣ್ಣು ಇಬ್ಬರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಒಂದಿಲ್ಲವಾದರೂ ಕೂಡ ಜಗತ್ತನ್ನು ಊಹಿಸಲು ಅಸಾಧ್ಯ. ಆದರೆ ಇಂದು ಸಮಾಜವು ಹೆಣ್ಣನ್ನ ಸ್ವಾವಲಂಬಿ ಮಾಡ್ತಾ ಇದೆ. ಆದರೆ ಯಾರೂ ಕೂಡ ಪುರುಷರ ಸಮಸ್ಯೆಗಳ ಬಗ್ಗೆ ಮಾತನಾಡೋದೇ ಇಲ್ಲ. ಇಂದು ಪುರುಷರು ಮಾನಸಿಕವಾಗಿ ಕುಗ್ಗಿದ್ದಾರೆ. ಹೀಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪುರುಷರ ಸಂಖ್ಯೆ ಹೆಚ್ಚು ಎನ್ನಬಹುದು. ಡ್ರಗ್ಸ್, ಮದ್ಯ ಸೇವನೆ ದಾಸರಾಗಿ ಆತ್ಮಹತ್ಯೆ ಮಾಡಿಕೊಂಡವರಲ್ಲಿ 95% ಹೆಚ್ಚು ಪುರುಷರೇ ಆಗಿರುವುದು ಬೇಸರದ ಸಂಗತಿ. ಅದೇನೇ ಇರಲಿ, ಕುಟುಂಬ ಸೇರಿದಂತೆ ಪ್ರತಿ ಕ್ಷೇತ್ರದಲ್ಲಿಯೂ ಅವರ ಕೊಡುಗೆ ಬಹಳಷ್ಟಿದೆ. ಹೀಗಾಗಿ ಪುರುಷರ ಜೀವನ ಸಾಧನೆಗಳು, ಪುರುಷರ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ನವೆಂಬರ್ 19ರಂದು ಅಂತಾರಾಷ್ಟ್ರೀಯ ಪುರುಷರ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಿದೆ. ಅಂತಾರಾಷ್ಟ್ರೀಯ ಪುರುಷರ ದಿನವನ್ನು ಆಚರಿಸುವ ಬಗ್ಗೆ 1923ರಲ್ಲಿ ಬೇಡಿಕೆಯನ್ನ ಇಡಲಾಗಿತ್ತು. ಮಾರ್ಚ್ 8ರಂದು ಆಚರಿಸಲಾಗುವ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಮಾದರಿಯಲ್ಲಿ ಪುರುಷರ ದಿನವನ್ನು ಆಚರಿಸಲು ಬೇಡಿಕೆಯನ್ನ ಇಟ್ಟಿದ್ರು. ಈ ವೇಳೆ ಪುರುಷರ ದಿನವನ್ನು ಆಚರಿಸಲು ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಮಾಲ್ಟಾದಲ್ಲಿನ ಸಂಸ್ಥೆಗಳನ್ನು ಆಹ್ವಾನಿಸಲಾಯಿತು. ಆದರೆ ಈ ದಿನದ ಆಚರಣೆಗೆ ಹೆಚ್ಚಿನ ದೇಶಗಳ ಬೆಂಬಲವೂ ಸಿಗಲಿಲ್ಲ. 1999ರಲ್ಲಿ ಟ್ರಿನಿಡ್ಯಾಡ್ ಮತ್ತು ಟಾಬೋಗೋದಲ್ಲಿನ ವೆಸ್ಟ್ ಇಂಡೀಸ್ ವಿಶ್ವವಿದ್ಯಾಲಯದ ಇತಿಹಾಸದ ಪ್ರಾಧ್ಯಾಪಕ ಡಾಕ್ಟರ್ ಜೆರೋಮ್ ತಿಲಕ್ ಸಿಂಗ್ ಅವರು ತಮ್ಮ ತಂದೆಯ ಜನ್ಮದಿನವನ್ನು ನವೆಂಬರ್ 19ರಂದು ಆಚರಿಸಿದರು. ಅದಾದ ಬಳಿಕ 2007ರ ನವೆಂಬರ್ 19ರಂದು ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಪುರುಷರ ದಿನವನ್ನು ಆಚರಿಸಲಾಯಿತು. ಅಂದಿನಿಂದ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಪುರುಷರ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಒಂದು ಕುಟುಂಬದ ಮುಖ್ಯಸ್ಥನಾಗಿ ಆತನಿಗೆ ಕುಟುಂಬದ ಮೇಲಿರುವ ಪ್ರೀತಿ, ಜವಾಬ್ದಾರಿಗಳು, ಎದುರಿಸುವ ಸಮಸ್ಯೆಗಳು ಅರಿವು ಮೂಡಿಸುವುದೇ ಈ ದಿನದ ಉದ್ದೇಶವಾಗಿದೆ. ಪುರುಷರ ಯೋಗಕ್ಷೇಮ ಮತ್ತು ಮಾನಸಿಕ, ದೈಹಿಕ ಆರೋಗ್ಯ, ಲೈಂಗಿಕ ಸಮಸ್ಯೆಗಳು ಹಾಗೂ ಲಿಂಗ ಅಸಮಾನತೆಯನ್ನು ಹೋಗಲಾಡಿಸಲು ಈ ದಿನದ ಆಚರಣೆಯು ಮಹತ್ವದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಪುರುಷರ ದಿನದಂದು ಪುರುಷರ ಸಮಸ್ಯೆಗಳ ಕುರಿತು ಚರ್ಚೆಗಳು, ಕಾರ್ಯಾಗಾರಗಳು ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ.